ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ. ನಾನು ಇವತ್ತಿದ್ದೀನಿ ದೇವನೂರಿನಲ್ಲಿ. ಏನಪ್ಪ ಫಂಕ್ಷನ್ನು ಅಂತಂದರೆ 125ನೇ ವರ್ಷದ ಗುರುಮಲ್ಲೇಶ್ವರ ಆರಾಧನಾ ಮಹೋತ್ಸವ. ಹಾಗೆ ಹೊಸದು ಗೋಪುರ ಕಟ್ಟಿದ್ರು, ಅದ್ರದ್ದು ಕೂಡ ಓಪನಿಂಗ್ ಇತ್ತು. ಅದಕ್ಕೋಸ್ಕರ ಬಂದಿದ್ದೆ ನಾನು ನೈಟು. ನೋಡಿ, ಈ ಗೋಪುರದ ಹೊಸ ಡೋರು ಅಂದರೆ ಹೊಸ ಬಾಗಿಲು ಯಾವ ಥರ ಮಾಡಿದ್ದಾರೆ. ಎಷ್ಟು ಅಡಿ ಇದೆ ಅಂದರೆ ಸುಮಾರು ಒಂದು 12 ಅಡಿ ಇರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೋರ್ ಮಾತ್ರ. ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಂಗೆ ಈಗ ನಾವು ಫಸ್ಟು ಹೋಗಿ ದರ್ಶನ ಬಂದ್ಬಿಡೋಣ. ನಂತರ ಮುಂದಿನ ಕೆಲಸಗಳು ಏನೇನು ನಡೀತಾ ಇದೆ, ಏನೇನು ಫಂಕ್ಷನ್ಗಳಿದೆ ಅಂತ ನೋಡೋಣ. ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಈಗೇನು ನೋಡ್ತಾ ಇದ್ದೀರಾ ರಥ, ಅದು ನಮ್ಮ ಗುರುಮಲ್ಲೇಶ್ವರ ಅವರ ಬೆಳ್ಳಿ ರಥ. ಇದು ಮಾಡಿಸಿ ತುಂಬಾ ವರ್ಷಗಳಾಗಿದೆ. ಅದು ಈಗಲೂ ತುಂಬ ಚೆನ್ನಾಗಿದೆ. ಹಂಗೆ ಒಳಗಡೆ ಹೋದರೆ ನಮ್ಮ ಐಕ್ಯ ಆಗಿರೋವಂಥದ್ದು ನಮ್ಮ ಗುರುಮಲ್ಲೇಶ್ವರ ಅವರು. ಅದನ್ನು ಕೂಡ ನೋಡ್ಕೊಬರೋಣ. ಈ ಸ್ಥಳನೇ ತುಂಬ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ, ಐಕ್ಯ ಆಗಿರೋಂಥ ಸ್ಥಳನ. ಹಾಗೆ ಹೊರಗಡೆ ಬಂದರೆ ಕೂಡ ಫೋಟೋ ಒಂದು ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಮಹಿಳಾ ತಂಡದವರು ಅಂದರೆ ಅಲ್ಲಿನ ಮಹಿಳಾ ತಂಡದವರು ಕೂಡ ಭಜನೆ ಕೂಡ ಮಾಡ್ತಾಯಿದ್ರು. ತುಂಬಾ ಸಖತ್ತಾಗಿ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಗಂಡಸರೇ ಮಾಡಲ್ಲ, ಅಂಥದ್ರಲ್ಲಿ ಅವ್ರು ಮಾಡ್ತಾಯಿದ್ರು. ಎಷ್ಟು ಭಕ್ತಿ ಇರಬೇಕು ಅವರು. ಇಲ್ಲಿ ಅಡುಗೆಗೆ ಏನು ಬೇಕು ಅದೆಲ್ಲ ಪದಾರ್ಥಗಳನ್ನ ಇಲ್ಲೇ ರೆಡಿ ಮಾಡ್ತಾಯಿದ್ರು. ತರಕಾರಿ ಹೆಚ್ಚೋದು, ಕಾಯಿ ತುರಿಯೋದು, ಅದಕ್ಕೆ ಬೇಕಾಗಿರೋಂತಹ ಐಟಮ್ಗಳು ಎಲ್ಲ ಇಲ್ಲೇ ಹಾಕಿದ್ರು. ಬಾಳೆಕಾಯಿ, ತೆಂಗಿನಕಾಯಿ ಎಲ್ಲ. ಹಂಗೆ ಒಳಗಡೆ ಅಲ್ಲಿ ಮಾರ್ತಾಯಿದ್ರು. ವಿಭೂತಿ, ರುದ್ರಾಕ್ಷಿ, ಸ್ಫಟಿಕ, ಕಂಬಳಿ. ಈಗ ಯಾರು ಜಾಸ್ತಿ ಇದನ್ನು ಯೂಸೇ ಮಾಡಲ್ಲ. ಅಪರೂಪಕ್ಕೆ ನೋಡ್ಬೋದು ಇಂಥ ಜಾತ್ರೆ ಸಂದರ್ಭಗಳಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಬರೋಣ ಅಂತ ಬಂದೆ. ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾ ರಶ್ ಇತ್ತು. ಹಂಗೂ ಹಿಂಗೂ ಮಾಡಿ ಸೀಟ್ ಇಟ್ಕೊಂಡು ಬಂದೆ. ಬಂದ ನಂತರ ಇಲ್ಲಿ ನಾಟಕ ನೋಡೋಣ ಅಂದ್ಕೊಂಡು ಮಾಡಿದೆ. ಬಟ್ ಮುಂದ್ಗಡೆ ಪೆಂಡಲು ಏನೂ ಹಾಕಿರಲಿಲ್ಲ, ಚೇರು ಕೂಡ ಹಾಕಿರಲಿಲ್ಲ. ಮಳೆ ಬೇರೆ ಬರ್ತಾಯಿತ್ತು. ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಹಾರ್ಮೋನಿ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಸ್ಟಾರ್ಟೇ ಮಾಡಿರಲಿಲ್ಲ. ಇಲ್ಲಿ ನೋಡಿದ್ರೆ ನಾಟಕ ಆಡೋರೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಮಳೆ ಬರ್ತಾಯಿದೆ. ಯಾವಾಗ ಆಡೋದು ಏನು ಮಾಡೋದು ಅಂತಲೇ ಗೊತ್ತಾಯ್ತಿರಲಿಲ್ಲ ಅವ್ರಿಗೂ. ಅದ ನಂತರ ಬಂದಮೇಲೆ ಹೊರಗಡೆಯಿಂದ ಬಂದಂತಹ ಬುದ್ಧಿಯವ್ರನ್ನ ಅಂದರೆ ಸ್ವಾಮೀಜಿನ ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಮತ್ತೆ ನಾನು ತೇರು ರೆಡಿ ಮಾಡ್ತಾಯಿದ್ರು. ಅಲ್ಲಿಗೆ ಬಂದೆ. ತೇರಿಗೆ ಅಲಂಕಾರ ಮಾಡ್ತಾಯಿದ್ರು. ಅದಕ್ಕೆ ಬೇಕಾಗಿರೋಂಥ ಹೂಗಳೆಲ್ಲನೂ ಹುಡುಗರು ಪೋಣಿಸ್ತಾ ರೆಡಿ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಹೋಗಿ ಮಲ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿತ್ತು. ರೆಡಿಯಾಗಿ ಇನ್ನೇನು ಎಳಿಬೇಕಿತ್ತು ತೇರನ್ನ. ಪೂಜೆ ಮಾಡ್ತಾಯಿದ್ರು ಅಲ್ಲಿದ್ದಂಥ ಬುದ್ಧಿಯವರು. ಪೂಜೆ ನಂತರ ಪಟಾಕಿ ಹೊಡೆದು ಮುಂದೆ ಬಂದರು.
ಎಲ್ಲ ಊರಲ್ಲೂ ಇಲ್ಲ ಅಂದರೂ ಸುಮಾರು ಊರುಗಳಲ್ಲಿ 1, 2 ಇಲ್ಲ ಅಂದರೆ 5 ನಂದಿ ಕಂಬ ಇದ್ದರೆ ಈ ಊರಲ್ಲಿ 9 ನಂದಿ ಕಂಬ ತಗೊಬಂದಿದ್ರು. ಆಮೇಲೆ ಇನ್ನೊಂದು, ಈ ತೇರ್ಗೀರು ಹೋಗ್ಬೇಕು ಅಂತಂದರೆ ಇಲ್ಲಿರೋ ಲೈನ್ಗಳು ಕರೆಂಟ್ ಎಲ್ಲ ತೆಗೆದುಬಿಡ್ತಾರೆ. ಮಧ್ಯೆ ಯಾವುದೇ ಲೈನ್ಗಳಿದ್ದರೂ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತಾರೆ. ಇನ್ನೇನಿದೆ ತೇರೆಲ್ಲ ಮುಗಿದ ನಂತರನೇ ಆ ಲೈನ್ ಕೊಡೋದು. ಸುಮಾರು 3 ಗಂಟೆ ಮೇಲೇ ಕರೆಂಟು ಇಲ್ಲಿ ಬೆಳಗ್ಗೆ ಹೋದರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.